ಎತ್ತಿನ ಗಾಡಿಯಲ್ಲಿ ಹೋಗ್ತಿದ್ದಾಗ ಟ್ರ್ಯಾಕ್ಟರ್ ಅನ್ನ ಗುದ್ದಿಸಿದ್ರು. ಕೆಳಕ್ಕೆ ಬಿದ್ದವನ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿದ್ರು. ಎತ್ತಿನ ಗಾಡಿಯಲ್ಲಿ ಹೋಗ್ತಿದ್ದಾಗ ಮೊದಲಿಗೆ ಟ್ರ್ಯಾಕ್ಟರ್ ಅನ್ನ ತಂದು ಎತ್ತಿನ ಗಾಡಿಗೆ ಗುದ್ದಿಸಿದ್ರು. ಆ ಸಂದರ್ಭದಲ್ಲಿ ಕೆಳಗೆ ಬೀಳ್ತಾನೆ. ಕೆಳಗೆ ಬಿದ್ದವನ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿದ್ರು. ಕೊಚ್ಚಿ ಕೊಚ್ಚಿ ಭೀಕರವಾಗಿ ಕೊಂದೇ ಹಾಕಿದ್ದಾರೆ. ಜಮೀನು ವಿಚಾರಕ್ಕೆ ಮಚ್ಚಿನಿಂದ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ಕೊಲೆಯಾದಂತಹ ವ್ಯಕ್ತಿ ಯಾರು? 55 ವರ್ಷದ ವೀರಭದ್ರಪ್ಪ ಭೀಕರವಾಗಿ ಕೊಲೆಯಾದಂತಹ ವ್ಯಕ್ತಿ. ಘಟನೆ ಆಗಿರೋದು ಎಲ್ಲಪ್ಪ ಅಂತ ನೋಡ್ತಾ ಹೋಗೋದಾದ್ರೆ ಚಿತ್ರದುರ್ಗದ ಕಡ್ಲೆಗುದ್ದ ಗ್ರಾಮದಲ್ಲಿ ಆಗಿರೋದು ಈ ಭೀಕರ ಹತ್ಯೆ. ಜಮೀನಿಗಾಗಿ 2 ಕುಟುಂಬಗಳ ನಡುವೆ ಗಲಾಟೆ ನಡೆದಿತ್ತು. ಕೊಲೆಯಾದ 55 ವರ್ಷದ ವೀರಭದ್ರಪ್ಪ ಆರೋಪಿ ಮೇಲೆ ಹಲ್ಲೆಯನ್ನ ಮಾಡಿದ್ದ. ಈ ಹಿಂದೆ ಈಗ ಕೊಲೆಯಾಗಿರುವಂತಹ ವೀರಭದ್ರಪ್ಪ ಕಾಂತರಾಜ್ ಮೇಲೆ ಹಲ್ಲೆಯನ್ನ ಮಾಡಿದ್ದಂತೆ. ಇದೇ ದ್ವೇಷಕ್ಕೆ ಕಾಂತರಾಜ್ ಆತನ ಮಗ ಸೇರ್ಕೊಂಡು ಹಲ್ಲೆಯನ್ನ ಮಾಡಿರೋದು. ವೀರಭದ್ರ ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ. ಒಂದು ಗಾಡಿಯನ್ನ ತೆಗೆದುಕೊಂಡು ಬಂದು ಆ ಎತ್ತಿನ ಗಾಡಿಗೆ ಡಿಕ್ಕಿ ಹೊಡೆದು ಅದಾದ್ಮೇಲೆ ಎತ್ತಿನ ಗಾಡಿಯಲ್ಲಿದ್ದಂತಹ 55 ವರ್ಷದ ವೀರಭದ್ರಪ್ಪ ಏನಿದ್ದಾರೆ ಕೆಳಗೆ ಬೀಳ್ತಾರೆ. ಕೆಳಗೆ ಬಿದ್ದಂತಹ ಸಂದರ್ಭದಲ್ಲಿ ಇಬ್ರು ಕೂಡ ಅಂದ್ರೆ ಕಾಂತರಾಜು ಮತ್ತೆ ಆತನ ಮಗ ಇಬ್ರು ಬಂದು ಮಚ್ಚಿನಿಂದ ಕೊಚ್ಚಿ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಕಡ್ಲೆಗುದ್ದ ಚಿತ್ರದುರ್ಗದಲ್ಲಿ ಆಗಿರುವಂತಹ ಘಟನೆ ಇದು. ಜಮೀನು ವಿಚಾರ, ಅದರ ಜೊತೆಗೆ ಈ ವೀರಭದ್ರಪ್ಪ ಏನಿದ್ದಾರೆ ಈ ಹಿಂದೆ ಆರೋಪಿ ಮೇಲೆ ಕೂಡ ಹಲ್ಲೆಯನ್ನ ಮಾಡಿದ್ರಂತೆ. ಅದರ ಕೋಪಕ್ಕೆ ಈ ಒಂದು ಕೊಲೆ ಆಗಿದೆ. ವೀರಭದ್ರಪ್ಪ ಅನ್ನೋ ಒಬ್ಬ ಫಾರ್ಮರ್ಗೆ ಕಾಂತರಾಜು ಮತ್ತು ಅವರ ಮಗ ಇಬ್ಬರೂ ಸೇರಿ ಕೊಲೆ ಮಾಡಿದಾರಂತ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದೆ. ಇದನ್ನು ಅವರ ಸಂಬಂಧಿಕರ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು ಕೇಸ್ ರಿಜಿಸ್ಟರ್ ಮಾಡಿ ಇನ್ನು ಮುಂದಿನ ತನಿಖೆಯನ್ನು ನಡೆಸಿ ನಾವು ಡೀಟೇಲ್ಸ್ ಶೇರ್ ಮಾಡ್ತೀವಿ. ಈಗ ಇಲ್ಲಿ ಒಬ್ಬರಿಬ್ಬರು ಐ ವಿಟ್ನೆಸ್ ಜೊತೆ ನಾವು ಮಾತಾಡಿದ್ದೀವಿ. ಒಂದು ಮಚ್ಚಿನಿಂದ ಕೊಲೆ ಮಾಡಿದಾರಂತ ನಮಗೆ ಹೇಳ್ತಾ ಇದ್ದಾರೆ. ಅದನ್ನು ವೆರಿಫೈ ಮಾಡಬೇಕು. ನಾವು ಇನ್ನೂ ಡೀಟೇಲ್ಸ್ ಸ್ವಲ್ಪ ವಿಚಾರಣೆ ಮಾಡಿದ ನಂತರ ಗೊತ್ತಾಗುತ್ತೆ. ಹಿನ್ನೆಲೆ ಇದೆ, ಒಂದು ಜಮೀನು ವಿಚಾರದಲ್ಲಿ ಇವರ ನಡುವೆ 2 ಫ್ಯಾಮಿಲೀಸ್ ನಡುವೆ ಸ್ವಲ್ಪ ಡಿಸ್ಪ್ಯೂಟ್ ಇತ್ತು. ಅದು ಕೆಲವು ದಿನಗಳಿಂದ ನಡೀತಾ ಇದೆ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾರೆ. ಸೆಕ್ಯೂರ್ ಆಗಿದ್ದಾರೆ. ಅವರು ಒಬ್ಬ ಜುವೆನೈಲ್ ಆರೋಪಿ ಯಾರಿದ್ದಾರೆ ಅವರು ಸೆಕ್ಯೂರ್ ಆಗಿದ್ದಾರೆ. ಅವರ ತಂದೆಯವ್ರನ್ನ ಕೂಡ ನಾವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ವಿನಾಯಕ್, ಈ ವೀರಭದ್ರನ ಮೇಲೆ ಕಾಂತರಾಜ್ ಕುಟುಂಬಕ್ಕೆ ಯಾಕೆ ಇಷ್ಟೊಂದು ದ್ವೇಷ ಇತ್ತು ಅಂತ? ಧನುಶ್ರೀ, ಏನು ಚಿತ್ರದುರ್ಗ ತಾಲೂಕಿನ ಕಡ್ಲೆಗುದ್ದು ಗ್ರಾಮದ ವೀರಭದ್ರಪ್ಪ ಅವರನ್ನ ಇವತ್ತು ಕಾಂತರಾಜ್ ಹಾಗೂ ಅವರ ಪುತ್ರ ಸೇರಿ ಭೀಕರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯನ್ನ ನೋಡ್ಲಾಗಿ ಏನು ವೀರಭದ್ರಪ್ಪ ಇದ್ದಾರೆ ಇವರು ಅವರ ಕಾಂತರಾಜ್ ಅಕ್ಕಪಕ್ಕದ ಜಮೀನನ್ನ ಉಳುಮೆ ಮಾಡ್ತಾ ಇರ್ತಕ್ಕಂಥದ್ದು. ಆ ಅಳತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 1.5-2 ವರ್ಷದಿಂದಲೂ ಕೂಡ ಇಬ್ಬರಿಗೂ ಕೂಡ ಜಮೀನು ವ್ಯಾಜ್ಯ ನಡೀತಾ ಇರ್ತದೆ. ಆ ಕಾರಣಕ್ಕಾಗಿಯೇ ಇಬ್ರು ಕೂಡ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಡುವ ಜೊತೆಗೆ ಇಬ್ರು ಕೂಡ ಆ ವಿಚಾರವನ್ನ ಇಟ್ಕೊಂಡು ಜಗಳ ಕೂಡ ಮಾಡ್ಕೊಂಡಿರ್ತಾರೆ. ಅದರ ದ್ವೇಷದ ಹಿನ್ನೆಲೆಯಲ್ಲಿ ಈ ಕಾಂತರಾಜ್ ಏನಿದ್ದಾರೆ ಈ ವೀರಭದ್ರಪ್ಪ ಅವರ ಮೇಲೆ ಹಗೆ ಸಾಗುತ್ತಾ ಬಂದಿರತಕ್ಕಂಥದ್ದು. ಇದರ ಹಾಗೆ ಇವತ್ತು ಕೊಲೆಯಲ್ಲಿ ಅಂತ್ಯ ಆಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳುವುದು. ಯಾಕಂದ್ರೆ ಏನು ಇವತ್ತು ಬೆಳಗ್ಗೆ ವೀರಭದ್ರಪ್ಪ ಅವರು ಜಮೀನಿಗೆ ಎತ್ತಿನ ಗಾಡಿಯಲ್ಲಿ ತೆರಳುವಂತ ಸಂದರ್ಭದಲ್ಲಿ ಎತ್ತಿನ ಗಾಡಿಗೆ ಕಾಂತರಾಜ್ ಅವರ ಪುತ್ರ ಟ್ರಾಕ್ಟರ್ ಅನ್ನ ಓಡಿಸ್ಕೊಂಡು ಬಂದು ಡಿಕ್ಕಿ ಹೊಡಿಸಿ ಅದಾದ ಬಳಿಕ ಇಬ್ರು ಕೂಡ ಕೆಳಗಡೆ ಬಿದ್ದಾದ್ಮೇಲೆ ಮಚ್ಚಿನಿಂದ ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡಿ ಪರಾರಿಯಾಗಿರ್ತಕ್ಕಂಥದ್ದು. ಪರಾರಿಯಾದಂತ ಸಂದರ್ಭದಲ್ಲಿ ಪೊಲೀಸರು ಕೂಡಲೇ ಕಾರ್ಯೋನ್ಮುಖರಾಗಿ ಆತನನ್ನ ವಶಕ್ಕೆ ಪಡೆದುಕೊಳ್ಳುವಂತ ಪ್ರಯತ್ನಕ್ಕೆ ಮುಂದಾಗಿ ಅವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಏನು ಈಗಾಗಲೇ ಚಿತ್ರದುರ್ಗ SP ರಂಜಿತ್ ಕುಮಾರ್ ಭಂಡಾರ್ ಕೂಡ ಭೇಟಿ ನೀಡಿದ್ದು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಈ ಪ್ರಕರಣದ ತನಿಖೆಯನ್ನ ಈಗಾಗಲೇ ಭರಮಸಾಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಧನುಶ್ರೀ, ವಿನಾಯಕ್, ಈಗ ಕೊಲೆಯಾದ ವ್ಯಕ್ತಿ, ಕೊಲೆ ಮಾಡಿದ ವ್ಯಕ್ತಿ ಸಂಬಂಧಿಕರ, ಅದ್ರ ಜೊತೆಗೆ ಕೊಲೆಗೆ ಯಾವ ರೀತಿ ಪ್ರೀ ಪ್ಲಾನ್ಡ್ ಇತ್ತು, ಅದರ ಜೊತೆಗೆ ವೀರಭದ್ರಪ್ಪ ಏನಿದ್ದಾರೆ ಈ ಹಿಂದೆ ಈತನನ್ನ ಕೊಲೆ ಮಾಡುವಂತ ಚಾನ್ಸಸ್ ಇದೆ ಅಂತ ಎಲ್ಲಾದ್ರೂ ಹೇಳಿದ್ರಂತ? ಹೇಗೆ ಏನು ವೀರಭದ್ರಪ್ಪ ಮತ್ತು ಕಾಂತರಾಜ್ ನಡುವೆ ಜಮೀನಿನ ವಿಚಾರಕ್ಕೆ ಹಿಂದೆಯಿಂದಲೂ ಕೂಡ ಜಗಳ ನಡೀತಾನೆ ಬಂದಿತ್ತು. ಹಿಂದೆ ಕೂಡ ಕಳೆದ 1 ವರ್ಷದ ಹಿಂದೆ ಜಗಳ ಆಗಿ ಅದು ಪೊಲೀಸ್ ಠಾಣೆ ಮೆಟ್ಲೇರಿ ತಣ್ಣಗಾಗಿದ್ದಂಥದ್ದು. ಜೊತೆಗೆ ಇದಾದ ಬಳಿಕ ಕಾಂತರಾಜ್ ಅವರ ಪುತ್ರ ವೀರಭದ್ರಪ್ಪನನ್ನ ಯಾವಾಗ ಬೇಕಾದ್ರೂ ಕೊಲೆ ಮಾಡ್ತೇನೆ ಅನ್ನುವಂತಹ ಬೆದರಿಕೆಯನ್ನ ಒಡ್ಡಿ ಜೊತೆಗೆ ಆಗಾಗ ಮಚ್ಚನ್ನು ಕೂಡ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ದ ಅನ್ನುವಂತ ಮಾಹಿತಿಯನ್ನ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಅದರ ಮಾಹಿತಿಯನ್ನ ಆಧರಿಸಿಯೇ ಈಗಾಗಲೇ ಪೊಲೀಸರು ಕೂಡ ಮಾಹಿತಿಯನ್ನ ತಿಳಿಸಿದ್ರು. ಇದು ಮುಂದುವರೆದು ಇವತ್ತು ವೀರಭದ್ರಪ್ಪ ಜಮೀನಿಗೆ ತೆರಳುವಂತ ಸಂದರ್ಭದಲ್ಲಿ ಅವನನ್ನ ಪ್ರೀ ಪ್ಲಾನಡ್ ಆಗಿ ಆತ
ಜಮೀನಿನ ಮಧ್ಯೆ ಅಂದ್ರೆ ಜಮೀನಿಗೆ ತೆರಳುಕ್ಕೂ ಮುಂಚೆನೆ ಆತನನ್ನ ಅಟ್ಯಾಕ್ ಮಾಡಿ ಭೀಕರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಧನುಶ್ರೀ. ಓಕೆ ವಿನಾಯಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಪ್ರತ್ಯಕ್ಷದರ್ಶಿ ನಾಗರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗರಾಜ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸರ್, ವೀರಭದ್ರಪ್ಪ ಕೊಲೆಯಾಗುವಂತಹ ಜಾಗದಲ್ಲಿ ನೀವಿದ್ರಾ? ಮೇಡಮ್ ಸ್ವಲ್ಪ ಡಿಸ್ಟೆನ್ಸ್ ದೂರದಲ್ಲಿ ಇದ್ವಿ. ಘಟನೆ ನೋಡಿದ್ರ ಸರ್? ಆ ಘಟನೆ ಕಡಿತಾ ಇದ್ರು ಮೇಡಮ್, ಅವ್ರು ನೋಡಿದ್ವಿ ನಾನು ಆ ಘಟನೆ. ಯಾಕಂತ ಸರ್ ಅಷ್ಟೊಂದು ದ್ವೇಷ? ಅದು ಜಮೀನಿನ ವಾದ ವಿವಾದ ಇತ್ತು ಮೇಡಮ್ ಅವರಿಗೆ. ಎಷ್ಟು ವರ್ಷಗಳಿಂದ ಇತ್ತು ವೀರಭದ್ರಪ್ಪ ಅನ್ನರಿಗೆ. ಎಷ್ಟು ವರ್ಷಗಳಿಂದ ಇತ್ತು? ಈಗ ವರ್ಷದಿಂದ ಇತ್ತು. ವೀರಭದ್ರಪ್ಪ ಜಮೀನು ಅಳತೆ ಬಂದಿತ್ತು, ಅವ್ರಿಗೆ ಬಿಟ್ಕೊಡ್ಬೇಕಾಗಿತ್ತು. ಬಿಟ್ಕೊಟ್ಟಿದ್ರು. ಅಡಿಕೆ ಗಿಡ, ತೆಂಗಿನ ತೋಟ ಎಲ್ಲದನ್ನು ಬಿಟ್ಕೊಟ್ಟಿದ್ರು. ಅವ್ರಿಗೆ ಇನ್ನೂ ದುರಾಸೆ ಹುಡ್ತು, ಇನ್ನೂ ನನಗೆ ಜಮೀನು ಬರುತ್ತೆ ಅಂತ ಹೇಳಿ ಇವ್ರ ಹತ್ರ ಯಾವಾಗ್ಲೂ ಜಗಳ ಮಾಡ್ತಾ ಇದ್ರು. ಕಾಂತರಾಜು ನಂದನ ಅಂತ ಹೇಳಿ ಗಂಡ ಅಪ್ಪ ಮಗ, ಅವ್ರ ಕುಟುಂಬನೇ ವೀರಭದ್ರಪ್ಪ ಜೊತೆಗೆ ಗಲಾಟೆ ಮಾಡ್ತಾ ಇದ್ರು. ಯಾವಾಗ್ಲೂ ಗಲಾಟೆ ಕೊಡ್ಸ್ಬಿಡ್ತಿ, ಆ ಪ್ರತಿನಿತ್ಯ ಮಚ್ಚಿಡ್ಕೊಂಡು ಹೊಡೆದಿದ್ರು ಮೇಡಮ್. ಇದಕ್ಕೆ ಯಾವ್ದೋ ರೀತಿಯಾಗಿ ಸರ್ ಒಂದೇ ಕುಟುಂಬದವರೇ ಹೇಗೆ? ಅಲ್ಲ ಮೇಡಮ್, ಸಂಬಂಧ ಅಲ್ಲ, ದೂರ ಆಗ್ತದೆ. ಜಮೀನ್ ಹತ್ರ ಇದ್ರು ಅಷ್ಟೇನೆ. ಓಕೆ, ಅಂದ್ರೆ ಇವರು ಜಾಗವನ್ನ ಬಿಟ್ಟು ಕೊಟ್ರು ಕೂಡ ಅತಿಯಾಸೆ ಪಡ್ತಾ ಇದ್ರು ಅಂತ ಆಯ್ತಲ್ಲಿ? ಹೌದು, ಬಿಟ್ಟು ಕೊಟ್ಟಿದ್ರು ಅತಿ ಆಸೆ ಪಟ್ಟು ಇವನು ಬಿಟ್ಕೊಡಕ್ಕೂ ರೆಡಿ ಇದ್ದ ಆಲ್ರೆಡಿ. ಜಮೀನ್ ಬಿಟ್ಕೊಡ್ತೀನಿ, ಇವನೇ ಅಳತಿ ಕೊಟ್ಟು ಬಂದಿದ್ದ. ಮೊನ್ನೆ ಅಳತಿ ಬಂದ್ರೆ ಬಿಟ್ಕೊಡ್ತೀನಿ ಪೊಲೀಸ್ನವ್ರ ಮುಖಾಂತರ ಪಂಚಾಯತಿ ಮಾಡಿಸಿ ಅಳತಿ ಕೊಡ್ಸಿ ಬಂದ್ರೆ ಬಿಡ್ಸ್ಕೊಡ್ತೀವಿ, ನಾವೇ ನಿಂತಿದ್ದು ಅಂತ ಪೊಲೀಸ್ನವ್ರ ಸಮೇತ ಹೇಳಿದ್ರು. ಅಲ್ಲ ಸರ್, ಬಿಟ್ಕೊಡಕ್ ರೆಡಿ ಇದ್ರು ಕೂಡ ಈಗ ಕೊಲೆ ಆಯ್ತಲ್ಲ, ಯಾಕಾಗಿ ಕೊಲೆ ಮಾಡಿದ್ರು ಅಂತ ಕಾಂತರಾಜು? ಆ ದ್ವೇಷ ಇತ್ತು ಮೇಡಮ್. ಅವ್ರ ಅಪ್ಪಾಜಿಯರು ಇವನು ಒಂದ್ಸಲ ಜಗಳ ಮಾಡಿದ್ರು. ಓಕೆ, ವೀರಭದ್ರಪ್ಪ ಕೊಲೆ ಮಾಡೋಕೆ ಯಾರ್ಯಾರು ಬಂದಿದ್ರು ಸರ್? ಅವ್ರ ಹಿಸ್ಟ್ರಿ, ಅವ್ರ ಆ ತರನೇ ಕೇಸಲ್ಲೆಲ್ಲ ಇನ್ವಾಲ್ವ್ ಆಗಿದ್ರೆ ಹೇಗೆ ಅಂತ? ಅವ್ರ ಕೇಸಲ್ಲಿ ಹಿಂದಿದ್ದು ಮಾಡಿಸಿದಾರೆ ಮೇಡಮ್, ತಂದೆ ತಾಯಿ ಅವರು. ಥ್ಯಾಂಕ್ ಯು ನಾಗರಾಜ್.